ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಫೈನಾನ್ಸರು ಶಾಂತಿ ಅವ್ರಿಗೆ ಮನೆ ಪತ್ರ ಬಿಡಿಸ್ಕೊಳ್ಳೋಕ್ಕೆ ಎಷ್ಟು ಅಮೌಂಟ್ ಬೇಕೋ ಅಷ್ಟನ್ನು ಚೆಕ್ಕಲ್ಲಿ ಬರೆದು ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಮತ್ತು ರಂಗನಾಥ್ ಅವರು ಬಂದು ಅದನ್ನು ತಡೀತಾರೆ. ಶಾಂತಿ ಅವರು ಯಾಕ್ರಿ ತಡೀತಾ ಇದ್ದೀರಾ, ಯಾಕೆ ಇಸ್ಕೋಬಾರ್ದಾ ಅಂತ ಹೇಳ್ತಾರೆ. ರಂಗನಾಥ್ ಅವರು ಶಾಂತಿ ನಿಂಗೇನು ಗೊತ್ತಾಗಲ್ಲ, ಒಂದು 10 ನಿಮಿಷ ಸುಮ್ಮನೆ ಇರು ಅಂತ ಹೇಳಿ ಫೈನಾನ್ಷಿಯರ್ಗೆ ನೋಡಿ ಸ್ವಾಮಿ, ನೀವು ಹೇಳಿದೆಲ್ಲ ನಮ್ಮ ಒಳ್ಳೇದಕ್ಕೇನೆ, ಆದರೆ ನಮಗೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕು ಯೋಚನೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೂರ್ಯ ಅವರು ಇನ್ನೇನು ಮುಗೀತಲ್ಲ ಸದ್ಯಕ್ಕೆ ನೀವು ಹೊರಡಿ ಅಂತ ಹೇಳ್ತಾರೆ. ಫೈನಾನ್ಷಿಯರು ನನ್ನಂಥ ದೊಡ್ಡ ಮನುಷ್ಯ ದೊಡ್ಡ ಮನ್ಸು ಮಾಡಿ ಬಂದು ಕೊಡ್ತಾ ಇದ್ದೀನಿ ಅಂತ ಇದರಲ್ಲಿ ನೀವು ಈ ರೀತಿ ನಡ್ಕೊತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ರಂಗನಾಥ್ ಅವರು ನಮಗೆ ಒಳ್ಳೇದಾಗಲಿ ಅಂತಲೇ ನೀವು ಹೇಳ್ತಿರ್ಬೋದು ಸ್ವಾಮಿ, ನಾವು ಯೋಚನೆ ಮಾಡಿ ನಿಮಗೆ ತಿಳಿಸ್ತೀವಿ, ಈಗ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಸೂರ್ಯ ಅವರು ಅಲ್ಲ ಬರಬೇಡಿ ಅಂತಂದ್ರು ಬರ್ತೀರಾ, ಹೋಗಿ ಅಂತಂದ್ರು ಹೋಗಲ್ಲ, ನಿಮ್ಮ ಬಾಳ್ವೆಗೆ ಬಾಳೆಗೊನೆ ನೇತಾಕ ಅಂತ ಬೈತಾರೆ. ಸರಿ ಆಯಿತು, ಇಂಥ ಆಫರ್ ಕೊಟ್ಟರು ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಫೈನಾನ್ಷಿಯರು ಹೊರಟುಬಿಡ್ತಾರೆ. ಶಾಂತಿ ಅವರು ಯಾಕ್ರಿ ತಡೆದ್ರಿ, ಅವರು ಒಳ್ಳೇದು ಮಾಡೋಕ್ಕೆ ಬಂದರೆ ಈ ಥರ ತಡೆದ್ರಲ್ಲ ಸರಿನಾ, ನನ್ನ ಮಗ ಉದ್ಧಾರ ಆಗಬೇಕು ಅಂತ ನಿಮಗೆ ಯಾರಿಗೂ ಅನ್ಸಲ್ಲಲ್ವ, ನನ್ನ ಮಗ ಕಷ್ಟಪಡ್ತಾನೆ ಇರಬೇಕಾ ಅಂತ ಕೇಳ್ತಾರೆ. ಶಾಂತಿ ಯಾರು ನಮಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಬರಲ್ಲ ಶಾಂತಿ, ಅವ್ರಿಗೆ ಲಾಭ ಇಲ್ದೇನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಲೋ ಅಪ್ಪನ್ನ ಹೊರಗಡೆ ಕರ್ಕೊಂಡೋಗಿ ಯಾವ ಮಸಾಜ್ ಮಾಡ್ದೋ ನೀನು, ನನಗೂ ಹೇಳ್ಕೊಡಪ್ಪಿ ಅಂತ ಮನೋಜ್ ಅವ್ರು ಹೇಳ್ತಾರೆ. ಪೆಂಗ್ ಬಡ್ಡೆತದೆ, ನಾನೇನು ಕರ್ಕೊಂಡೋಗಿ ಮಸಾಜ್ ಮಾಡಿಲ್ಲ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಶಾಂತಿ ಅವರು ನಮ್ಮ ಅಪ್ಪ ಬರೀ ನನ್ನ ಹೆಸರಲ್ಲೇ ಮಾಡಿದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ, ನಿಮ್ಮನ್ನು ಸೇರಿಸಿ ಮಾಡಿದಾರಲ್ಲ ಅದಕ್ಕೆ ನನಗಿಷ್ಟೆಲ್ಲ ಕಷ್ಟ ಅಂತ ಹೇಳ್ತಾರೆ. ಸೂರ್ಯ ಅವರು ಏನು ಶಾಂತಿ ಇವಾಗ ಈ ಮನೆ ಸಾಲ ತಾನೇ ನಿಮಗೆ ಹೊರೆಯಾಗಿರೋದು, ನಾನೇ ತೀರಿಸ್ತೀನಿ ಬಿಡು ಸೆಕ್ರೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಆಯ್ತು ಬಿಡು ಶಾಂತಿ, ನಾನೇ ತೀರಿಸ್ತೀನಿ ಮನೆ ಸಾಲನ ಅಂತ ಹೇಳ್ತಾರೆ. ಸೂರ್ಯ ಅವರು ಅಲ್ಲ ಅಪ್ಪ, ನಿನಗೆ 3 ಜನ ಗಂಡು ಮಕ್ಳಿದ್ದೀವಿ, ನೀನೇ ಸಾಲ ತೀರಿಸ್ಬೇಕು, ನಾವು ಕಷ್ಟಪಟ್ಟು ನಾವು ತೀರಿಸ್ತೀವಿ ಬಿಡು ಅಂತ ಹೇಳ್ತಾರೆ. ಶಾಂತಿ ಅವರು ಹಂಗಿದ್ರೆ ನನ್ನ ಮಗ ಮಾಡಿರೋ ಸಾಲನೂ ತೀರಿಸಿ ಅಂತ ಕೇಳ್ತಾರೆ. ಮೀನಾ ಅವರು ಅಲ್ಲ ಅತ್ತೆ, ನಿಮ್ಮ ಮಗ ಮಾಡಿರೋ ಶೋಕಿ ನಾವ್ಯಾಕೆ ಸಾಲ ತೀರಿಸ್ಬೇಕು, ಈ ಮನೆ ಆದರೆ ಎಲ್ಲರೂ ಇರೋ ಜಾಗ, ಅದಕ್ಕೆ ನಾವು ಎಲ್ಲ ತೀರಿಸ್ತೀವಿ ಅಂತ ಒಪ್ಕೊಂಡಿದ್ದು ಅಂತ ಹೇಳ್ತಾರೆ. ತೀರ್ಸೋದಕ್ಕಾಗಲ್ಲ, ಯಾಕಂದರೆ ಅದು 1,000 2,000 ಅಲ್ಲ, ಲಕ್ಷಾಂತರ ರೂಪಾಯಿ ಸಾಲ, ನೀವು ಹೇಗೆ ತೀರಿಸ್ತೀರಾ ಹೇಳಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದ್ರೂ 10 ರೂಪಾಯಿ ಉಳಿಸೋ ಯೋಗ್ಯತೆ ಇಲ್ಲ, ಲಕ್ಷಾಂತರ ರೂಪಾಯಿ ಸಾಲ ತೀರಿಸ್ತೀರಾ ನೀವಿಬ್ರು ಅಂತ ಶಾಂತಿ ಅವ್ರು ಕೇಳ್ತಾರೆ. ರಂಗನಾಥ್ ಅವರು ಶಾಂತಿ ನೀನು ತುಂಬ ಅವಮಾನ ಮಾಡ್ತಿದ್ಯಾ ಶಾಂತಿ, ಇದೆಲ್ಲ ಬೇಡ ಅಂತ ಹೇಳ್ತಾರೆ. ಬೇಕು ಕಣ್ರಿ, ನಿಮ್ಮ ಮಗನ್ನ ಏನಾರು ಅಂದ್ಬಿಟ್ರೆ ನಿಮಗೆ ಸಹಿಸಕ್ಕಾಗಲ್ಲ ಅಲ್ವಾ, ಅದೇ ರೀತಿ ನನ್ನ ಮಗನ್ನು ಯಾರು ಅಂದರೆ ಸಹಿಸಕ್ಕಾಗಲ್ಲ, ನಿಮಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣ್ರಿ, ಏನಾದರೂ ಮಾಡ್ಕೊಳ್ಳಿ, ಬರೋ ಮನೋಜ ಅಂತ ಹೇಳಿ ಹೊರ್ಗಡೆ ಹೊಂಟೋಗ್ತಾರೆ. ಸೂರ್ಯ ಅವರು ನೋಡಪ್ಪ ಸೆಕ್ರೆ ನನ್ನ ಏನೆಲ್ಲ ಅಂದ್ಬಿಟ್ರಲ್ಲಪ್ಪ ಅಂತ ಹೇಳ್ತಾರೆ. ಅವಳಿಗೆ ಚಿನ್ನಕ್ಕೂ ಹಿತ್ತಾಳೆಗೂ ಬೆಲೆ ಗೊತ್ತಿಲ್ಲ ಕಂದ, ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ತಾರಾ ಅವರು ಮಂಜುಗೋಸ್ಕರ ಲೆಟರು ಮತ್ತು ಚಾಕ್ಲೇಟ್ ಇಟ್ಟಿರ್ತಾರೆ. ಮಂಜು ಅವ್ರು ಬಂದು ನೋಡಿ ಆ ಲೆಟರ್ನ ಓದ್ತಾರೆ. ಆ ಲೆಟರಲ್ಲಿ ನಿನ್ನ ನಾನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಮಂಜು, ನಾವಿಬ್ರು ಇನ್ನೂ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿ ಬರೆದಿರ್ತಾರೆ. ಅಷ್ಟರಲ್ಲಿ ತಾರಾ ಅವ್ರು ಬರ್ತಾರೆ. ಈ ಲೆಟರ್ ಬಗ್ಗೆ ನಿನಗೆ ಏನು ಅನ್ನಿಸ್ತು ಮಂಜು, ನಾವಿಬ್ರು ಇನ್ನೂ ಫ್ರೆಂಡ್ಸ್ ಆಗಿರ್ಬೋದಾ ಅಂತ ಕೇಳ್ತಾರೆ. ನಿಮ್ಮ ಫ್ರೆಂಡ್ಶಿಪ್ನ ನಾನು ಬೇಡ ಅನ್ನುವಷ್ಟು ದೊಡ್ಡವನಲ್ಲ ಮೇಡಮ್ ಅಂತ ಹೇಳ್ತಾರೆ. ಸರಿಯಾಗಿದ್ರೆ ಮಧ್ಯಾಹ್ನದ ಊಟಕ್ಕೆ ಇಬ್ರು ಜೊತೆಲಿ ಹೋಗೋಣವಾ ಅಂತ ಕೇಳ್ತಾರೆ. ನನ್ನ ಜೊತೆನಾ ಅಂತಂದಾಗ ಹೌದು ನಿನ್ನ ಜೊತೆನೇ, ಇಬ್ರು ಹೋಗೋಣವಾ, ಇವತ್ತಾನೇ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದೆ, ಇದನ್ನ ನಾವು ಸೆಲೆಬ್ರೇಷನ್ ಮಾಡಬೇಕಲ್ವಾ ಅಂತ ಹೇಳಿ ಆಫೀಸ್ ಒಳಗಡೆ ಹೊರಡ್ತಾರೆ. ಮಂಜು ಫ್ರೆಂಡ್ ಅವ್ರು ಬಂದು ಮಂಜು ಮದುವೆ ಆಗೋಕ್ಕೆ ರೆಡಿ ಆಗಿದ್ದೀರಾ ಅನಿಸುತ್ತೆ ಅಂತ ಕೇಳ್ತಾರೆ. ಅವರು ನಾನು ಇಬ್ಬರು ಫ್ರೆಂಡ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ ಅಂತ ಹೇಳ್ತಾರೆ. ನನಗೆ ಮನೇಲಿ ಮದುವೆಗೆ ಅಂತ ಹುಡುಗಿ ನೋಡಿದಾರಪ್ಪ, ಆ ಥರ ಏನಾರು ಆದರೆ ನಾನು ಈ ಫ್ರೆಂಡನ್ನೇ ಕಳ್ಕೊತೀನಿ ನಾನು ಅಂತ ಹೇಳ್ತಾರೆ. ಎಲ್ಲರದು ಲವ್ ಶುರು ಆಗೋದು ಇಲ್ಲಿಂದನೇ ಮಂಜು, ಇವಾಗ ಫ್ರೆಂಡ್ಶಿಪ್ ಅಂತ ಹೇಳ್ತೀರಾ, ಆಮೇಲೆ ಲವ್ ಶುರು ಆಗುತ್ತೆ ಅಂತ ಹೇಳ್ತಾರೆ. ಸುಮ್ಮನೆ ಹೋಗಿ ಕೆಲಸ ಮಾಡು ಹೋಗು ಅಂತ ಮಂಜು ಅವ್ರು ಹೇಳಿ ಹೊರಡ್ತಾರೆ. ರೋಹಿಣಿ ಅವ್ರಿಗೆ ಕೋರ್ಟಿಂದ ಮೆಸೇಜ್ ಬರುತ್ತೆ, ಕೋರ್ಟ್ಗೆ ಅಟೆಂಡ್ ಆಗಬೇಕು ಅಂತ. ರೋಹಿಣಿಯವರು ಆ ಮೆಸೇಜನ್ನು ನೋಡಿ ಶಾಂತಿ ಇದನ್ನು ನೀನು ಕೋರ್ಟ್ವರೆಗೂ ತಂದ್ಬಿಟ್ಟೆ ಅಲ್ವಾ, ನಾನು ನಿನ್ನನ್ನು ಮಾತ್ರ ಬಿಡಲ್ಲ ಅಂತ ಹೇಳಿ ಮನೋಜ್ ಅವ್ರಿಗೆ ಫೋನ್ ಮಾಡ್ತಾರೆ. ಮನೋಜ್ ಅವರು ಕಟ್ ಮಾಡ್ತಾ ಇರ್ತಾರೆ, ಆದರೂ ಇವರು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಕೊನೆಗೆ ರಿಸೀವ್ ಮಾಡಿ ಮನೋಜ್ ಅವರು ಏನೇ ನಿಂದು ಅಂತ ಕೇಳ್ತಾರೆ. ಮನೋಜ್ ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ಮನೋಜ್, ನಿಮ್ಮ ಜೊತೆ ಮಾತಾಡದೇ ಇರೋದಕ್ಕಾಗ್ತಾನೇ ಇಲ್ಲ ನನ್ನ ಕೈಯಲ್ಲಿ, ನಾನು ದಿನ ನೋಡ್ತಾ ಇರ್ತೀನಿ ಮನೋಜ್, ನೀವೆಷ್ಟು ಚೆನ್ನಾಗಿ ಆಫೀಸ್ಗೆ ರೆಡಿಯಾಗಿ ಹೋಗೋದು ಬರೋದನ್ನು ಎಲ್ಲ ನೋಡ್ತಿರ್ತೀನಿ ಮನೋಜ್, ನಿಮ್ಮ ನೆನಪು ನನಗೆ ತುಂಬ ಕಾಡ್ತಿದೆ ಮನೋಜ್ ಅಂತ ಹೇಳ್ತಾರೆ.
ನೀನು ಇದೇ ರೀತಿ ಏನಾದ್ರು ಮಾತಾಡ್ತಾ ಇದ್ರೆ ನಾನು ಮಮ್ಮಿನ ಕರಿತೀನಿ ಅಷ್ಟೇ ಅಂತ ಹೇಳ್ತಾರೆ. ಮನೋಜ್ ಪ್ಲೀಸ್ ಮನೋಜ್, ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮನೋಜ್, ನಿನ್ನ ನೆನಪು ನನಗೆ ತುಂಬ ಕಾಡ್ತಿದೆ ಮನೋಜ್ ಅಂತ ಹೇಳ್ತಾರೆ. ನನ್ನ ನೆನಪು ನಿನ್ಗೆ ಯಾಕೆ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್, ನಿಮ್ಮ ನೆನಪು ಆಗಬಾರ್ದು ಅಂತಂದರೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಮನೋಜ್. ನಾನು ಸತ್ತೋದ್ರೆ ನಿಮ್ಮ ನೆನಪು ಆಗಲ್ಲ ಅಲ್ವಾ, ಅದಕ್ಕೆ ನಾನು ಸತ್ತೋಗ್ಲಾ ಮನೋಜ್ ಅಂತ ಕೇಳ್ತಾರೆ. ನೀನು ಈ ಥರ ನನಗೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಬೇಡ, ಇದೆಲ್ಲ ಸರಿಗಿರಲ್ಲ ನೋಡು ಅಂತ ಮನೋಜ್ ಅವ್ರು ಹೇಳ್ತಾರೆ. ಮನೋಜ್, ನೀವು ಕೋರ್ಟ್ಗೆ ಯಾವ ಬಟ್ಟೆ ಹಾಕೊಂಡು ಬರ್ತೀರಾ, ಯಾವ ಕಲರ್ ಶರ್ಟ್ ಹಾಕೊಂಡು ಬರ್ತೀರಾ ಅಂತ ಕೇಳ್ತಾರೆ. ಅದೆಲ್ಲ ನಿನ್ಗೆ ಯಾಕೆ ಹೇಳಬೇಕು, ಇಡು ಫೋನ್ ಕಟ್ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.